So beautiful. Amazing ಆಗಿದೆ ಅಲ್ಲ? ಸೈಕಾಲಜಿಸ್ಟ್ ಆಗಿ ಮೀಮ್ಸ್ ಮಾಡ್ತೀರಾ? ಅದರಲ್ಲೇನಿದೆ, ಎರಡು ಒಂದೇನೆ. ಅಲ್ಲಿ ಕ್ಲಿನಿಕಲ್ ಮೆಡಿಸಿನ್ ಕೊಟ್ಟು ಜನರನ್ನ ಟೆನ್ಷನ್ ಡಿಪ್ರೆಷನ್ ಆಚೆ ತರಿಸಿದ್ರೆ ನಾವಿಲ್ಲಿ ಹ್ಯೂಮರ್ ಮೆಡಿಸಿನ್ ಕೊಡ್ತೀವಿ. ನಿಮ್ ಲವ್ ಸ್ಟೋರಿ ಹೇಳಿ. ಮೋಸ್ಟ್ಲಿ SSLC ಎಂಡ್ ಆಫ್ ದಿನ. ರೋಸಸ್ ಫಾರ್ ಯು. ಥ್ಯಾಂಕ್ ಯು. ಐ ಲವ್ ಯು. ಅವಳು ನಂಗೆ ರಿಜೆಕ್ಟ್ ಮಾಡಿದ್ಲು. ಡಿಪ್ರೆಷನ್ ಹೋದ್ಯಾ? ಹೇ, ಚಾನ್ಸೇ ಇಲ್ಲ. PU ನಲ್ಲಿ ಸ್ಟೋರಿ ಬೇರೆನೇ ಇತ್ತು. ಐ ಲವ್ ಯು. ಒಪ್ಕೊಂಡೆ ತಾನೆ? ದೇವರು ನನ್ನ ಹಣೆಯಲ್ಲಿ ಬೇರೆನೇ ಬರೆದಿಟ್ಟಿದ್ದ. ಈ ಪ್ರೀತಿ ಅನ್ನೋದು ಜಿಗಣೆ ತರ, ಬೇಕಾದಾಗ ಅಂಟ್ಕೊಳ್ಳುತ್ತೆ, ಅದಕ್ಕೆ ಸಾಕಾದಾಗ ಬಿಟ್ಟೋಗುತ್ತೆ. ನಿಮಗೆ ಸೌಪರ್ಣಿಕ ತರ ಹುಡುಗಿ ಸಿಕ್ಕಿದ್ರೆ ಖುಷಿ ಅಲ್ವಾ? ಒಂದು ಹುಡುಗಿ ಕತೆ ಹೇಳಿ ಇನ್ನೊಂದು ಹುಡುಗಿನ ಪಟಾಯಿಸೋದು ತುಂಬಾ ಕಷ್ಟ. ಎವ್ರಿಥಿಂಗ್ ವಾಸ್ ಜಸ್ಟ್ ಸೋ ಫೇಕ್. ನನ್ನ ಎಮೋಷನ್ಸ್ಗೇನು ವ್ಯಾಲ್ಯೂನೇ ಇಲ್ಲ. ಮನಸ್ಸು ಹಗುರಾಗಿದೆ, ಎದೆಯ ಮಾತು ಬಿಚ್ಚಿಟ್ಟು, ಕೇಳುವವರು ಜೊತೆಗಿರೆ ಚಂದ, ನಾವು ಏನೇ ಹೇಳಿದರೂ ಕಿವಿಗೊಟ್ಟು. ಇನ್ನು ಮುಂದೆ ನೀನು ಬಿಟ್ಟೋಗೋನವರೆಗೂ ನಾನು ನಿನ್ನ ಜೊತೆ ಇರ್ತೀನಿ. ನಮ್ಮಿಬ್ಬರ ಮಧ್ಯೆ ಇರೋ ಇನ್ಫ್ಯಾಚುಯೇಷನ್ನ ನಾವು ಪ್ರೀತಿ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಫೂಲಿಶ್ನೆಸ್ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮರಿಬೇಕಾದ ಅಧ್ಯಾಯ ಇರುತ್ತೆ. ದ್ವೇಷದಿಂದಲ್ಲ, ಅವ್ರ ಮೇಲಿಟ್ಟಿರೋ ಪ್ರೀತಿಗೆ. ಮರೆತರು ಹುದುಗಿರೋ ನನಪು ಎದೆಯಾಣದಿ ಮರುಗುತ್ತಿದೆ. ಓ ಗೆಳತಿ, ಓ ಗೆಳತಿ, ಆದರೆ ಕ್ಷಮಿಸು ಮನದ